ಕನ್ನಂಬಾಡಿ ಅಣೆಕಟ್ಟೆಯಿಂದ ರೈತರ ಜಮೀನಿಗೆ ನೀರುಣಿಸುವ ವಿಸಿ ನಾಲೆಗಳು ಇತ್ತೀಚೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮೃತ್ಯುಕೂಪವಾಗಿ ಬದಲಾಗ್ತಾ ಇದ್ದಾವೆ. ನಿನ್ನೆ ಕೂಡ ಕಾರೊಂದು ನಾಲೆಗೆ ಪಲ್ಟಿಯಾಗಿತ್ತು. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದ. ಸದ್ಯ ಆ ಘಟನೆ ನಡೆದ ಸ್ಥಳದಲ್ಲಿದ್ದೀನಿ. ಮಂಡ್ಯ ತಾಲೂಕಿನ ಯರಳಿ ಗ್ರಾಮದ ಬಳಿ ನಡೆದಿತ್ತು. ಇದೇ ಒಂದು ನಾಲೆಗೆ ನಿನ್ನೆ ಕಾರು ಪಲ್ಟಿಯಾಗಿತ್ತು. ಅದೃಷ್ಟವಶಾತ್ ಚಾಲಕ ಕೃಷ್ಣ ಎಂಬುವರು ಕಾರ್ನಿಂದ ಹೊರಗೆ ಬಂದು ಹೇಗೋ ಈಚ್ಕೊಂಡು ದಡ ಸೇರಿದ್ರು, ಪ್ರಾಣ ಉಳಿಸ್ಕೊಂಡಿದ್ರು. ಆದರೆ ಈ ಭಾಗದಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇರುವಂತದ್ದು. ಕಾರಣ ಇಲ್ಲಿ ತಡೆಗೋಡೆ ಇಲ್ಲ. ತಡೆಗೋಡೆ ಇಲ್ದಂತೆ ಇರೋ ಕಾರಣದಿಂದಾಗಿ ಪದೇ ಪದೇ ಇಲ್ಲಿ ದುರಂತಗಳು ನಡೀತಾ ಇರುವಂತದ್ದು. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ತೆತ್ತಿದ್ದಾರೆ, ಜಲಸಮಾಧಿಯಾಗಿದ್ದಾರೆ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲಿ ದುರಂತಗಳು ನಡೀತವೆ, ಎಲ್ಲಿ ಪ್ರಾಣಗಳು ಹೋಗ್ತವೆ, ಎಲ್ಲಿ ಜಲಸಮಾಧಿ ಆಗುತ್ತೆ ಅಂತ ಸ್ಥಳದಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಮತ್ತೆ ಅಪಾಯ ಇರುವಂತ ಸ್ಥಳಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಇದರಿಂದಾಗಿ ಮತ್ತೆ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ವಿಸಿ ನಾಲೆಯ ದುರಂತಗಳು ನಡೀತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ಸ್ಥಳೀಯರು ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಾಗ್ತಾ ಇದೆ? ಅಧಿಕಾರಿಗಳ ಗಮನಕ್ಕಿದೆಯಾ ಇಲ್ವಾ ಇಲ್ಲಿ ತಡೆಗೋಡೆ ಇಲ್ವಾ ಅಂತ? ಇಲ್ಲ ಸರ್, ಅಧಿಕಾರಿಗಳಿಗೆ ಗಮನ ಇಲ್ಲ. ಇಲ್ಲಿ ಯಾವ ನೀರಾವರಿ ಇರೋರ್ಗೂ ಇಲ್ಲ, ಮತ್ತೆ MLA ಇಲ್ಲ, ಮತ್ತೆ ಪಂಚಾಯತಿಯವ್ರಿಗೂ ಇಲ್ಲ. ಯಾವ ಇದ್ರೂ ತಗೋತಾ ಇಲ್ಲ. ಈ ರೋಡ್ನು ಬರೋಕ್ಕೂ ಆಯ್ತಾ ಇಲ್ಲ. ಇತ್ತಗೆ ಬಂದ್ರೆ ಈ ಗುಂಡಿ ಅವಾಯ್ಡ್ ಮಾಡೋಕೆ ಬಂದು ಕವ್ರಿಗೆ ಹೋಯ್ತಾರೆ. ಏನಾಗ್ತಾ ಇದೆ ಸರ್ ಅಂತ ಎಲ್ಲ ಬಂದಂಗೆ ಏನಾಯ್ತದೆ ಅಂದ್ರೆ ಗುಂಡಿ ಅವಾಯ್ಡ್ ಮಾಡೋಕೆ ಹೋಯ್ತಾರೆ. ಬಂದಟ್ಟಿಗೆ ಗಾಡಿ ಹತ್ತ ಹೋಯ್ತಾ ಇರ್ತದೆ. ಇಲ್ಲಿ ಅಡ್ಗೋಡೆ ಇದ್ರೆ ಅದಾರು ತಡ್ಕ ನಿಂತ್ಕೊತದೆ. ಸದ್ಯ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಅಂದ್ರೆ ಸ್ಕೂಲ್ ವೆಹಿಕಲ್ ಬರ್ತಾ ಇದೆ, ಮಕ್ಕಳನ್ನ ಕರ್ಕ ಬರ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಸ್ಕೂಲ್ ವೆಹಿಕಲ್ ವಾಹನ ಏನು ನಾಲೆಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಒಂದು ಕಾರ್ ಹೋಗ್ತಾ ಇದೆ, ಅದ್ರ ಮತ್ತೊಂದು ಬದಿಯಲ್ಲಿ ಏನು ಶಾಲಾ ವೆಹಿಕಲ್ ಬರ್ತಾ ಇರುವಂತದ್ದು. ಸ್ವಲ್ಪ ಏನಾದ್ರು ಸ್ಪೀಡ್ ಅಲ್ಲಿ ಇತ್ತು ಅಂದ್ರೆ ಅಥವಾ ಓವರ್ಟೇಕ್ ಮಾಡಕ್ ಹೋಯ್ತು ಅಂದ್ರೆ, ಜೊತೆಗೆ ಗುಂಡಿ ತಪ್ಪಿಸೋಕ್ ಹೋಗಿ ನಿಯಂತ್ರಣ ತಪ್ಪಿದ್ರೆ ನೇರವಾಗಿ ಅಂತ ವಾಹನಗಳು ಕಾಲುವೆಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಪ್ರಾಣಾಪಾಯಗಳು ಸಂಭವಿಸ್ತವೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಕೆಳಗಡೆ ಹೋಯ್ತು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಯಂತ್ರಣಕ್ಕೆ ಸಿಗೋದಿಲ್ಲ. ನೇರವಾಗಿ ಕಾರು ಅಥವಾ ವಾಹನ ನಾಲೆಗೆ ಬೀಳುವಂತದ್ದು. ನಾಲೆ ನೋಡಬಹುದು ಎಷ್ಟು ದೊಡ್ಡ ನಾಲೆ ಅಂತ. 1,500ದಿಂದ 1,700 ಕ್ಯೂಸೆಕ್ ನೀರು ಹರಿಯುವಂತ ಬೃಹತ್ ನಾಲೆ, ಲಕ್ಷಾಂತರ ಜಮೀನಿಗೆ ನೀರುಣಿಸುವಂತ ನಾಲೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಪದೇ ಪದೇ ದುರಂತಗಳು ನಡೀತಾ ಇರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಮುಂದೆ ಈ ರೀತಿ ದುರಂತಗಳು ನಡೆದಂತೆ ಏನು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕನ್ನಂಬಾಡಿ ಅಣೆಕಟ್ಟೆಯಿಂದ ರೈತರ ಜಮೀನಿಗೆ ನೀರುಣಿಸುವ ವಿಸಿ ನಾಲೆಗಳು ಇತ್ತೀಚೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮೃತ್ಯುಕೂಪವಾಗಿ ಬದಲಾಗ್ತಾ ಇದ್ದಾವೆ. ನಿನ್ನೆ ಕೂಡ ಕಾರೊಂದು ನಾಲೆಗೆ ಪಲ್ಟಿಯಾಗಿತ್ತು. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದ. ಸದ್ಯ ಆ ಘಟನೆ ನಡೆದ ಸ್ಥಳದಲ್ಲಿದ್ದೀನಿ. ಮಂಡ್ಯ ತಾಲೂಕಿನ ಯರಳಿ ಗ್ರಾಮದ ಬಳಿ ನಡೆದಿತ್ತು. ಇದೇ ಒಂದು ನಾಲೆಗೆ ನಿನ್ನೆ ಕಾರು ಪಲ್ಟಿಯಾಗಿತ್ತು. ಅದೃಷ್ಟವಶಾತ್ ಚಾಲಕ ಕೃಷ್ಣ ಎಂಬುವರು ಕಾರ್ನಿಂದ ಹೊರಗೆ ಬಂದು ಹೇಗೋ ಈಚ್ಕೊಂಡು ದಡ ಸೇರಿದ್ರು, ಪ್ರಾಣ ಉಳಿಸ್ಕೊಂಡಿದ್ರು. ಆದ್ರೆ ಈ ಭಾಗದಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇರುವಂತದ್ದು. ಕಾರಣ ಇಲ್ಲಿ ತಡೆಗೋಡೆ ಇಲ್ಲ. ತಡೆಗೋಡೆ ಇಲ್ದಂತೆ ಇರೋ ಕಾರಣದಿಂದಾಗಿ ಪದೇ ಪದೇ ಇಲ್ಲಿ ದುರಂತಗಳು ನಡೀತಾ ಇರುವಂತದ್ದು. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ತೆತ್ತಿದ್ದಾರೆ, ಜಲಸಮಾಧಿಯಾಗಿದ್ದಾರೆ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲಿ ದುರಂತಗಳು ನಡೀತವೆ, ಎಲ್ಲಿ ಪ್ರಾಣಗಳು ಹೋಗ್ತವೆ, ಎಲ್ಲಿ ಜಲಸಮಾಧಿ ಆಗುತ್ತೆ ಅಂತ ಸ್ಥಳದಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಮತ್ತೆ ಅಪಾಯ ಇರುವಂತ ಸ್ಥಳಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಇದರಿಂದಾಗಿ ಮತ್ತೆ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ವಿಸಿ ನಾಲೆಯ ದುರಂತಗಳು ನಡೀತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ಸ್ಥಳೀಯರು ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಾಗ್ತಾ ಇದೆ? ಅಧಿಕಾರಿಗಳ ಗಮನಕ್ಕಿದೆಯಾ ಇಲ್ವಾ ಇಲ್ಲಿ ತಡೆಗೋಡೆ ಇಲ್ವಾ ಅಂತ? ಇಲ್ಲ ಸರ್, ಅಧಿಕಾರಿಗಳಿಗೆ ಗಮನ ಇಲ್ಲ. ಇಲ್ಲಿ ಯಾವ ನೀರಾವರಿ ಇರೋರ್ಗೂ ಇಲ್ಲ, ಮತ್ತೆ MLA ಇಲ್ಲ, ಮತ್ತೆ ಪಂಚಾಯತಿಯವ್ರಿಗೂ ಇಲ್ಲ. ಯಾವ ಇದ್ರೂ ತಗೋತಾ ಇಲ್ಲ. ಈ ರೋಡ್ನು ಬರೋಕ್ಕೂ ಆಯ್ತಾ ಇಲ್ಲ. ಇತ್ತಗೆ ಬಂದ್ರೆ ಈ ಗುಂಡಿ ಅವಾಯ್ಡ್ ಮಾಡೋಕೆ ಬಂದು ಕವ್ರಿಗೆ ಹೋಯ್ತಾರೆ.
ಏನಾಗ್ತಾ ಇದೆ ಸರ್ ಅಂತ? ಎಲ್ಲ ಬಂದಂಗೆ ಏನಾಯ್ತದೆ ಅಂದ್ರೆ ಗುಂಡಿ ಅವಾಯ್ಡ್ ಮಾಡಕ್ ಹೋಯ್ತಾರೆ, ಬಂದಟ್ಟಿಗೆ ಗಾಡಿ ಹತ್ತ ಹೋಯ್ತಾ ಇರ್ತದೆ. ಇಲ್ಲಿ ಅಡ್ಗೋಡೆ ಇದ್ರೆ ಅದಾರು ತಡ್ಕ ನಿಂತ್ಕತ್ತದೆ. ಸದ್ಯ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಅಂದ್ರೆ ಸ್ಕೂಲ್ ವೆಹಿಕಲ್ ಬರ್ತಾ ಇದೆ, ಮಕ್ಕಳನ್ನ ಕರ್ಕ ಬರ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಸ್ಕೂಲ್ ವೆಹಿಕಲ್ ವಾಹನ ಏನು ನಾಲೆಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಒಂದು ಕಾರ್ ಹೋಗ್ತಾ ಇದೆ, ಅದ್ರ ಮತ್ತೊಂದು ಬದಿಯಲ್ಲಿ ಏನು ಶಾಲಾ ವೆಹಿಕಲ್ ಬರ್ತಾ ಇರುವಂತದ್ದು. ಸ್ವಲ್ಪ ಏನಾದ್ರೂ ಸ್ಪೀಡ್ ಅಲ್ಲಿ ಇತ್ತು ಅಂದ್ರೆ ಅಥವಾ ಓವರ್ಟೇಕ್ ಮಾಡಕ್ ಹೋಯ್ತು ಅಂದ್ರೆ, ಜೊತೆಗೆ ಗುಂಡಿ ತಪ್ಸೋಕ್ ಹೋಗಿ ನಿಯಂತ್ರಣ ತಪ್ಪಿದ್ರೆ ನೇರವಾಗಿ ಅಂತ ವಾಹನಗಳು ಕಾಲುವೆಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಪ್ರಾಣಾಪಾಯಗಳು ಸಂಭವಿಸ್ತವೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಕೆಳಗಡೆ ಹೋಯ್ತು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಯಂತ್ರಣಕ್ಕೆ ಸಿಗೋದಿಲ್ಲ. ನೇರವಾಗಿ ಕಾರು ಅಥವಾ ವಾಹನ ನಾಲೆಗೆ ಬೀಳುವಂತದ್ದು. ನಾಲೆ ನೋಡಬಹುದು ಎಷ್ಟು ದೊಡ್ಡ ನಾಲೆ ಅಂತ. 1,500ದಿಂದ 1,700 ಕ್ಯೂಸೆಕ್ ನೀರು ಹರಿಯುವಂತ ಬೃಹತ್ ನಾಲೆ, ಲಕ್ಷಾಂತರ ಜಮೀನಿಗೆ ನೀರುಣಿಸುವಂತ ನಾಲೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಪದೇ ಪದೇ ದುರಂತಗಳು ನಡೀತಾ ಇರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಮುಂದೆ ಈ ರೀತಿ ದುರಂತಗಳು ನಡೆದಂತೆ ಏನು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸದ್ಯ ಸ್ಥಳೀಯರು ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಾಗ್ತಾ ಇದೆ? ಅಧಿಕಾರಿಗಳ ಗಮನಕ್ಕಿದೆಯಾ ಇಲ್ವಾ ಇಲ್ಲಿ ತಡೆಗೋಡೆ ಇಲ್ವಾ ಅಂತ? ಇಲ್ಲ ಸರ್, ಅಧಿಕಾರಿಗಳಿಗೆ ಗಮನ ಇಲ್ಲ. ಇಲ್ಲಿ ಯಾವ ನೀರಾವರಿ ಇರೋರ್ಗೂ ಇಲ್ಲ, ಮತ್ತೆ MLA ಇಲ್ಲ, ಮತ್ತೆ ಪಂಚಾಯತಿಯವ್ರಿಗೂ ಇಲ್ಲ. ಯಾವ ಇದ್ರೂ ತಗೋತಾ ಇಲ್ಲ. ಈ ರೋಡ್ನು ಬರೋಕ್ಕೂ ಆಯ್ತಾ ಇಲ್ಲ. ಇತ್ತಗೆ ಬಂದ್ರೆ ಈ ಗುಂಡಿ ಅವಾಯ್ಡ್ ಮಾಡಕ್ ಬಂದು ಕವರ್ಗೆ ಹೋಯ್ತಾರೆ. ಏನಾಗ್ತಾ ಇದೆ ಸರ್ ಅಂತ? ಎಲ್ಲ ಬಂದಂಗೆ ಏನಾಯ್ತದೆ ಅಂದ್ರೆ ಗುಂಡಿ ಅವಾಯ್ಡ್ ಮಾಡಕ್ ಹೋಯ್ತಾರೆ, ಬಂದಟ್ಟಿಗೆ ಗಾಡಿ ಹತ್ತ ಹೋಯ್ತಾ ಇರ್ತದೆ. ಇಲ್ಲಿ ಅಡ್ಗೋಡೆ ಇದ್ರೆ ಅದಾರು ತಡ್ಕ ನಿಂತ್ಕತ್ತದೆ. ಸದ್ಯ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಅಂದ್ರೆ ಸ್ಕೂಲ್ ವೆಹಿಕಲ್ ಬರ್ತಾ ಇದೆ, ಮಕ್ಕಳನ್ನ ಕರ್ಕ ಬರ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಸ್ಕೂಲ್ ವೆಹಿಕಲ್ ವಾಹನ ಏನು ನಾಲೆಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಒಂದು ಕಾರ್ ಹೋಗ್ತಾ ಇದೆ, ಅದ್ರ ಮತ್ತೊಂದು ಬದಿಯಲ್ಲಿ ಏನು ಶಾಲಾ ವೆಹಿಕಲ್ ಬರ್ತಾ ಇರುವಂತದ್ದು. ಸ್ವಲ್ಪ ಏನಾದ್ರೂ ಸ್ಪೀಡ್ ಅಲ್ಲಿ ಇತ್ತು ಅಂದ್ರೆ ಅಥವಾ ಓವರ್ಟೇಕ್ ಮಾಡಕ್ ಹೋಯ್ತು ಅಂದ್ರೆ, ಜೊತೆಗೆ ಗುಂಡಿ ತಪ್ಸೋಕ್ ಹೋಗಿ ನಿಯಂತ್ರಣ ತಪ್ಪಿದ್ರೆ ನೇರವಾಗಿ ಅಂತ ವಾಹನಗಳು ಕಾಲುವೆಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಪ್ರಾಣಾಪಾಯಗಳು ಸಂಭವಿಸ್ತವೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಕೆಳಗಡೆ ಹೋಯ್ತು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಯಂತ್ರಣಕ್ಕೆ ಸಿಗೋದಿಲ್ಲ. ನೇರವಾಗಿ ಕಾರು ಅಥವಾ ವಾಹನ ನಾಲೆಗೆ ಬೀಳುವಂತದ್ದು. ನಾಲೆ ನೋಡಬಹುದು ಎಷ್ಟು ದೊಡ್ಡ ನಾಲೆ ಅಂತ. 1,500ದಿಂದ 1,700 ಕ್ಯೂಸೆಕ್ ನೀರು ಹರಿಯುವಂತ ಬೃಹತ್ ನಾಲೆ, ಲಕ್ಷಾಂತರ ಜಮೀನಿಗೆ ನೀರುಣಿಸುವಂತ ನಾಲೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಪದೇ ಪದೇ ದುರಂತಗಳು ನಡೀತಾ ಇರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಮುಂದೆ ಈ ರೀತಿ ದುರಂತಗಳು ನಡೆದಂತೆ ಏನು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.